Littering in public places is injurious to the environment. ಇಷ್ಟು ಸುಂದರವಾಗಿರುವಂತಹ ಈ ರೂಮ್ ನಲ್ಲಿ ಹಾಗೇನೆ ಈ ಜಾಗದಲ್ಲಿ ಕಪ್ ಆಫ್ ಕಾಫಿ ಬೇಕೇ ಬೇಕು ಬಂತಾ है. ಸೊ ಬನ್ನಿ ಬಾಲ್ಕನಿ ನಲ್ಲಿ ಕೂತ್ಕೊಂಡು a cup of coffee with nature. Wow, look at them. Wow, two little birds. A beautiful evening. ಈ ಥರದ ದೃಶ್ಯಾವಳಿಗಳನ್ನು ನಾನು ಸಾಮಾನ್ಯವಾಗಿ ಡಾಕ್ಯುಮೆಂಟ್ರಿಗಳಲ್ಲಿ ನೋಡ್ತಾ ಇದ್ದೆ, ಬಟ್ ಇವತ್ತು ನಾನೇ ಕಣ್ಣಾರೆ ಈ ದೃಶ್ಯವನ್ನು ನೋಡಿ ಮೂಕ ವಿಸ್ಮಿತಳಾದೆ. ನೇಚರ್ ಹ್ಯಾಸ್ ಸೋ ಮಚ್ ಆಫ್ ಬ್ಯೂಟಿ ಹಿಡನ್ ಇನ್ ಇಟ್. ಆ್ಯಂಡ್ ಈ ಪಕ್ಷಿಗಳ ಓಡಾಟ ಹಾಗೇನೆ ಇದರ ಸದ್ದು ಮನಸ್ಸಿಗೆ ಮುದ ನೀಡ್ತಾ ಇತ್ತು. ನಾನು ಆಗಸದತ್ತ ಹಾರಾಡ್ತಾ ಇರೋ ಪಕ್ಷಿಗಳನ್ನು ನೋಡ್ತಾ ಹಾಗೆ ಮೈಮರೆತು ನಿಂತಿದ್ರೆ ಅಪ್ಪ ಮಗಳಿಬ್ರು ಒಂದು ಲಾಂಗ್ ವಾಕ್ನ ತಗೊಂಡ್ರು. ಒನ್ ಆಫ್ ದ ಮೋಸ್ಟ್ ಮೆಮೊರಬಲ್ ಈವ್ನಿಂಗ್ಸ್ ಆಟ್ ಹಂಪಿ ಫೆದರ್ಸ್. ಸೊ ಆಗ್ಲಿಂದನೂ ವಾಕ್ ಮಾಡ್ತಾನೆ ಇದ್ದೀನಿ, ಒಂಚೂರು ಸುಸ್ತು ಅನಿಸ್ತಾ ಇಲ್ಲ, ತಂಪಾದ ಗಾಳಿ ಬೀಸ್ತಾ ಇದೆ. ಹಾಗೆ ಪಕ್ಷಿಗಳು ಚಿಲಿಪಿಲಿ ಚಿಲಿಪಿಲಿ ಅಂತಾರೋ ಪಕ್ಷಿಗಳನ್ನ ಕೇಳಿಸ್ಕೊಂಡು ನಾನು ಕೂಡ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ಡಿಸಿಷನ್ ವಿ ಟುಕ್ ಟು ಕಮ್ ಟು ಹಂಪಿ ಫೆದರ್ಸ್. ಅವರಿಬ್ರು ನೋಡಿ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಕಳೆದ 1.5 ಗಂಟೆಯಿಂದ ಆಗಸದಲ್ಲಿ ಅದೆಷ್ಟು ವಿಸ್ಮಯಗಳು ನಡೀತಾ ಇದ್ದಾವೆ ಅಂದರೆ, ಆಕಾಶದಲ್ಲಿ ಬಣ್ಣಗಳ ಹೋಕಳಿ ನಡೆಯೋ ರೀತಿ ಇದು ಭಾಸವಾಗ್ತಾ ಇದೆ. ಎಷ್ಟು ಕಲರ್ಫುಲ್ ಆಗಿದೆ. ಆ್ಯಂಡ್ ದ ಸನ್ಸೆಟ್ ವೈಬ್ಸ್ ಆಫ್ ದಿಸ್ ಪ್ಲೇಸ್ ಇಸ್ ಜಸ್ಟ್ ಮ್ಯಾಜಿಕಲ್. ಇಟ್ಸ್ ರಿಯಲಿ ಸೂದಿಂಗ್ ಟು ದ ಸೋಲ್. ಆಗಲೇ ಹೇಳ್ದಂಗೆನೇ ಯು ಜಸ್ಟ್ ವಾಂಟ್ ಟು ಹ್ಯಾವ್ ಎಟರ್ನಲ್ ಪೀಸ್. ಜಸ್ಟ್ ಕಮ್ ಹಿಯರ್, ಸಿಟ್ ಹಿಯರ್, ಎಲ್ಲದನ್ನು ಮರೆತುಬಿಟ್ಟು ಜಸ್ಟ್ ಈ ಒಂದು ದೃಶ್ಯವನ್ನು ನೋಡಿ ಸವಿತಾ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಿ. ಯು ವಿಲ್ ಫರ್ಗೆಟ್ ಆಲ್ ಯೋರ್ ವರೀಸ್ ಆ್ಯಂಡ್ ಯು ವಿಲ್ ಹ್ಯಾವ್ ದ ಬೆಸ್ಟ್ ಹ್ಯಾಪಿನೆಸ್. ಸಂಜೆ ಆಯಿತು. ರೆಸಾರ್ಟ್ನ ಬ್ಯೂಟಿ ನೋಡಿ ಲೈಟಿಂಗ್ಸ್ ಜೊತೆನಲ್ಲಿ ಯಾವ ರೀತಿ ಆಗಿದೆ ಅಂತ. ವಾವ್, ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ಸುಂದರವಾದ ಸಂಜೆನಲ್ಲಿ ಪಂಚಿ ಬನು ಉಡುತಿ ಚಲು ಅಂತ ಹಾಡು ಹಾಡ್ಕೊಂಡು ತೇಲ್ತಾ ಇರಬೇಕು ಅಂತ ಅನ್ನಿಸ್ತಿತ್ತು. ಸೊ ಬೆಳಗ್ಗೆ ವಿಂಡ್ಮಿಲ್ ಟ್ರೇಲ್, ಇವಾಗ ಹಂಪಿ ಫೆದರ್ಸ್. ಸೊ ಇಲ್ಲಿ ಪಕ್ಷಿಗಳ ಜೊತೆ ಚಿಲಿಪಿಲಿ ಕಲರವದ ಜೊತೆ ನಮ್ಮಿಬ್ಬರ ಕಲರವ ಹೇಗಿದೆ? ಸಕ್ಕತ್ತಾಗಿದೆ. ಟುಡೇ ಇಸ್ ಅ ನೇಚರ್ಸ್ ಡೇ. ಸೊ ಫಾದರ್ಸ್ ಡೇ, ಬರ್ತ್ಡೇ ಎಲ್ಲ ಸೆಕೆಂಡ್ರಿ. ಟುಡೇ ಇಸ್ ಮೇನ್ಲಿ ಅ ನೇಚರ್ಸ್ ಡೇ ಫಾರ್ ಅಸ್ ಆ್ಯಂಡ್ ವಿ ಆರ್ ಹ್ಯಾವಿಂಗ್ ಅ ಟ್ರೀಟ್. ಮಾನ್ಯಾ, ಹೌ ಇಸ್ ಇಟ್? Very nice. ಹೆಂಗೆ ಅನಿಸ್ತದೆ? Very nice. ವಿಂಡ್ಮಿಲ್ ಟ್ರೇಲ್ ಹೆಂಗಿತ್ತು? Very good. ಸೊ ವಿಂಡ್ಮಿಲ್ ಟ್ರೇಲ್ ಆದಮೇಲೆ ನಮ್ಮ ನೆಕ್ಸ್ಟ್ ಪಯಣ ಆಗಿದ್ದು ಹಂಪಿ ಫೆದರ್ಸ್ಗೆ. ಸೊ ವಿ ಆರ್ ಹ್ಯಾವಿಂಗ್ ಅ ಬ್ಲಾಸ್ಟ್. ಇಟ್ಸ್
ಬ್ಯೂಟಿಫುಲ್. ಸೊ ಇವತ್ತಿನ ದಿನದ ಚಿಯರ್ಸ್ ಥಮ್ಸ್ ಅಪ್ ಹರ್ಷಾಗ್ ಹೋಗಬೇಕು, ಯಾಕೆಂದರೆ ವಿಂಡ್ ಮಿಲ್ ಟ್ರೇಲ್ ಅವರೇನೆ ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ಹಂಪಿ ಫೆದರ್ಸ್ ರೆಸಾರ್ಟ್ ಕೂಡ ಅವ್ರದ್ದೇ ರೆಕಮೆಂಡೇಶನ್ ಆಗಿತ್ತು. ದೋ ಇನಿಷಿಯಲಿ ವಿ ವರ್ ನಾಟ್ ಸಪೋಸ್ ಟು ಕಮ್ ಹಿಯರ್, ಬಟ್ ಈ ಸಲ ವಿ ಫೈನಲಿ ಡಿಡ್ ಹಂಪಿ ಫೆದರ್ಸ್. ಆ್ಯಂಡ್ ಅದಾದಮೇಲೆ ಊಟ ಮಾತ್ರ ಕೆಟ್ಟದಾಗಿತ್ತು. ದಲ್ಲಿ ಲಾಫಿಂಗ್ ಬುದ್ಧಾನಲ್ಲಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಅದ್ರ ಬದಲು ಇಲ್ಲೇ ಬರ್ಬೋದಾಗಿತ್ತು, ಬಟ್ ದಟ್ಸ್ ಓಕೆ. ತುಂಬ ಚೆನ್ನಾಗಿ ಆಗ್ತಾಯಿದ್ರೆ ಏನಾದರೂ ಕಪ್ ಚುಕ್ಕೆಗೆ ಒಂದಿರಬೇಕಲ್ವ ದೃಷ್ಟಿ ಬಿಡ್ತಾರ. ಸೊ ಲಾಫಿಂಗ್ ಬುದ್ಧ ಊಟ ಅಷ್ಟು ಕೆಟ್ಟದಾಗಿತ್ತು. ದಟ್ಸ್ ಓಕೆ, ಫೈನ್. ಬಟ್ ನೌ ವಿ ಆರ್ ಹ್ಯಾವಿಂಗ್ ದ ಬೆಸ್ಟ್ ಈವ್ನಿಂಗ್, ಬ್ಯೂಟಿಫುಲ್ ಈವ್ನಿಂಗ್. ಇಲ್ಲ, ಯು ಡೋಂಟ್ ನೋ ಹೌ ಬ್ಯೂಟಿಫುಲ್ ಇಟ್ಸ್ ಗೋಟ್ ಟು ಬಿ. ವಾಕಿಂಗ್ ಶುರು ಮಾಡಿದ್ರು, ಸುತ್ತಾ ಇದ್ದಾರೆ. ಇದು ನೋಡಿ ಮಾನ್ಯ ಹೆದರ್ಕೊಂಡು ಓಡ್ಬಿಟ್ಲು. ಸೊ ನಂಗೆ ಈ ಫ್ರೇಮಲ್ಲಿ ಏನು ಅವರು ಪ್ಯಾರೆಟ್ಸ್ ಪೇಂಟಿಂಗ್ ಮಾಡಿದ್ದಾರೆ, ಹಾಗೆಯೇ ಸುತ್ತಲೂ ಸನ್ಫ್ಲವರ್ ಯೆಲ್ಲೋ ಫ್ಲವರ್ಸ್ ಇಟ್ಟಿದ್ದಾರೆ. ಸನ್ಫ್ಲವರ್ ಅಲ್ಲ ಅದು, ಇಟ್ ಇಸ್ ಸಮ್ ಯೆಲ್ಲೋ ಫ್ಲವರ್. ಇಟ್ಸ್ ಲುಕಿಂಗ್ ಸೋ ಪ್ರಿಟಿ. ಸೊ ಫೈನಲಿ ರೂಮಿಂದ ನಾವು ಡಿನ್ನರ್ಗೆ ಅಂತ ಆಚೆ ಬಂದ್ವಿ. ಡಿನ್ನರ್ ಇಲ್ಲಿ ದಿ ನೆಸ್ಟ್ ರೆಸ್ಟೋರೆಂಟ್ ಅಂತ ಅಂದ್ಬಿಟ್ಟು ರೆಸಾರ್ಟ್ದೇ ಇದೆ. ದಟ್ ಈಸ್ ಆಲ್ಸೋ ಒನ್ ಬ್ಯೂಟಿಫುಲ್ ಪ್ಲೇಸ್. ನಾವು ಆಗ್ಲೇನೆ ಟೀ ಕಾಫಿಗೆ ಬಂದಿದ್ವಲ್ಲ, ಅದೇ ಜಾಗ. ಊಟ ಮುಗಿಸ್ಕೊಂಡು ರೂಮ್ ಹತ್ರ ಬಂದ್ವಿ. ಮತ್ತು ಅಲ್ಲಿ ಆ ಚಿಪ್ಕಲಿ, ನಮ್ಮ ಹಲ್ಲಿ ಅಲ್ಲೇ ಕಾಯ್ತಾ ಇತ್ತು. ಸೊ ಇಬ್ಬರು ಕಿತ್ತಾಡ್ತಾ ಇದ್ದಾರೆ, ನೀನು ಹೋಗು ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು. ಬೋತ್ ಆರ್ ಸ್ಕೇರ್ಡ್ ಬೇಸಿಕಲಿ ಟು ಗೋ ಆ್ಯಂಡ್ ಓಪನ್ ದ ಡೋರ್. ಸೊ ಇಬ್ಬರು ಹಲ್ಲಿ ಹತ್ರ ನೀನು ಹೋಗ್ತೀಯಾ ನಾನು ಹೋಗ್ತೀಯಾ ಅಂತ ಹೆದರ್ಕೊಂಡು ಕಿತ್ತಾಡ್ತಿದ್ದಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ಮಾರನೇ ದಿನ ನಾವು ಹಂಪಿ ಫೆದರ್ಸಿಂದ ಎಲ್ಲಿಗೆ ಹೋದ್ವಿ ನೋಡಿ.